ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಓಕೆ ಸ್ಟೂಡೆಂಟ್ಸ್, ಈಗ ಫಸ್ಟ್ ಇಯರು ನೀವು ಫಸ್ಟ್ ಟೈಮ್ ಈಗ ಫಸ್ಟ್ ಟೆಸ್ಟ್ನ ಬರೀತಾ ಇದ್ದೀರಾ. ಫಸ್ಟ್ ಯೂನಿಟ್ ಟೆಸ್ಟ್ನ ಹೆಂಗಿರುತ್ತೆ ಅದು ಪ್ರಾಕ್ಟೀಸ್ ಕ್ವಶನ್ ಪೇಪರ್, ಅದು 40 ಮಾರ್ಕ್ಸಿಗೆ ಹೆಂಗಿರುತ್ತಪ್ಪ ಅಂತಂದರೆ, ಈಗ 1 hour 30 minutes ನಿಮ್ಗೆ 1.5 ತಾಸು ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು 40. ಹೌದಾ? ಸ್ಟಾಟಿಸ್ಟಿಕಲ್ ಟೇಬಲ್ಸ್ ಬೇಕಂದರೆ ನಿಮಗೆ ಸಪ್ಲೈ ಮಾಡ್ತಾರೆ, ಮತ್ತು ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟ್ರನ್ನು ಕೂಡ ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ದೆನ್ ಸೆಕ್ಷನ್ ಎ ನೋಡಿ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ನಾನು ತೋರಿಸ್ತಾ ಇದ್ದೀನಿ, ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ನ. ಸೆಕ್ಷನ್ ಎ ಅಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಅಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಲ್ಲಿ 3x1 3 ಕ್ವಶನ್ ಇದೆ, ನೀವು ಕಂಪಲ್ಸರಿಯಾಗಿ 3 ಅಲ್ಲಿ ಮಾಡಲೇಬೇಕು. 3x1 ದಟ್ಸ್ 3. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗು ಕೂಡ ಅಲ್ಲಿ ನಿಮಗೆ 3x1 ಇದೆ. ಹೌದಾ? ಆ್ಯಕ್ಚುಲಿ ಸೆಕೆಂಡಲ್ಲಿ ಇದು ಬರುತ್ತೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. 2x1 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಬಟ್ 3 ಆನ್ಸರ್ ಕೊಟ್ಟಿರ್ಬೋದು ನಿಮಗೆ. ಆ ಆನ್ಸರ್ನ ಅಲ್ಲಿ ತೊಗೊಂಡ್ಬಿಟ್ಟು ಫಿಲ್ ಮಾಡ್ತೀರಾ ಅಷ್ಟೇ. ಮತ್ತು ಇನ್ನೊಂದು ನಿಮಗೇನು ಹೇಳಬೇಕಪ್ಪ ನಾನಂದರೆ, ಮ್ಯಾಚ್ ದ ಫಾಲೋಯಿಂಗ್ನ ಹೆಂಗೆ ಬರೀತೀರಾ ಅಂತಂದರೆ, ಫಸ್ಟು ಇದನ್ನು ಬರ್ಕೊಂಡ್ಬಿಟ್ಟು ಮುಂದ್ಗಡೆ ಎ ಅಂತ ಆನ್ಸರ್ ಬರೀರಿ. ಈಗ ಡೈರೆಕ್ಟ್ ಪರ್ಸ್ನಲ್ ಅಬ್ಸರ್ವೇಷನ್ ಮೆಥಡ್ ಯಾವುದು? ಸಿ. ಅಲ್ಲಿ ನೀವು ಇದನ್ನು ಬರೆದ್ಬಿಟ್ಟು ಸಿ ಅಂತ ಆನ್ಸರ್ ಹಾಕಿಬಿಟ್ಟು ಪ್ರೈಮರಿ ಡೇಟಾ ಅಂತ ಹಾಕ್ತೀರಾ. ಓಕೆ. ಸೆಕೆಂಡು 20 to 29, ಅದರ ಮಿಡ್ ಪಾಯಿಂಟ್ ಏನು? 24.5, ಅದು ಎ. 24.5 ಈ ರೀತಿ ಕ್ವಶನನ್ನು ಹಾಕ್ತೀರಿ. ನಾನಿಲ್ಲಿ ನಿಮ್ಗೆ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಟೈಪ್ ಕ್ವಶನ್ ಬರುತ್ತೆ ನಿಮ್ಗೆ. ಅಲ್ಲಿ ಎಲ್ಲಿವರೆಗೂ ಡೈಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್ವರೆಗೂ ಇದೆ. ಇವಾಗ ಅಲ್ಲಿ ನೋಡಿ, ಡೈಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸು ಮತ್ತು ಮೀನ್ ಕೂಡ, ಅಲ್ಲಿ ಮೀಡಿಯನ್ ಮೋಡ್ ಕೂಡ ಇದೆ ನೋಡಿ. ಇದರಲ್ಲಿ ಫಸ್ಟು ನೀವು ಡೈಗ್ರಾಮ್ಸ್ ಡೈಗ್ರಾಮ್ಸ್ವರೆಗೂ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು 4, 5, 6 ಮ್ಯಾಚ್ ದ ಫಾಲೋಯಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸು 2x1 ಎರಡೇ ಕೊಟ್ಟಿರೋದು. ಓಕೆ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್, ದ್ಯಾಟ್ ಈಸ್ 3x1, ದಟ್ ಈಸ್ 3 ಕ್ವಶನ್ ಇರುತ್ತೆ ಅಲ್ಲಿ. ಒನ್ ವರ್ಡ್ ಆರ್ 1 sentence. ಡಿಫೈನ್ ಫ್ರೀಕ್ವೆನ್ಸಿ ಡೆನ್ಸಿಟಿ, ಮೆನ್ಷನ್ ಅ ಲಿಮಿಟೇಷನ್ ಆಫ್ ಅ ಗ್ರಾಫ್ಸ್ ಆ್ಯಂಡ್ ಡೈಗ್ರಾಮ್ಸ್. What is the value of summation of x minus x bar? Okay. ಸೆಕ್ಷನ್ ಬಿ ಅಲ್ಲಿ, ಸೆಕ್ಷನ್ ಎ ಅಲ್ಲಿ 1 ಮಾರ್ಕಿಂದು ಕಂಪಲ್ಸರಿ ಕ್ವಶನ್ನು, ಯಾವುದನ್ನು ಮಿಸ್ ಮಾಡಬೇಡಿ. ಅಲ್ಲಿ ಒಂದು ನಿಮ್ಮದು ರಾಂಗ್ ಆಯಿತು ಅಥವಾ ಒಂದು ಬಿಟ್ರಿ ಅಂದರೂ ಕೂಡ 1 ಮಾರ್ಕ್ ಹೋಗಿಬಿಡುತ್ತೆ ಅಲ್ಲಿ. ಕರೆಕ್ಟಾಗಿ ನಾನು ಹೇಳಿದ್ದೆಲ್ಲನೂ ಮಾಡ್ಕೊಂಡ್ಬಿಡಿ. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ, ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ವರೆಗೂ 1 ಮಾರ್ಕ್ ತೋರಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಡೈಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್ ಕೂಡ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಸೆಕ್ಷನ್ ಬಿ ಅಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ ಅಂದಾಗ 2 ಸೆಂಟೆನ್ಸ್ ಅಥವಾ 2 ವರ್ಡ್ ಇರುತ್ತೆ ನಿಮಗೆ. ಅದು 2 ಕ್ವಶನನ್ನು ನೀವು ಬರಿತಾ ಇದ್ದೀರಾ. 3 ಬಂದಿದೆ, ಬಟ್ 3ಅಲ್ಲಿ ಔಟ್ ಆಫ್ 3 ಯು ಆರ್ ರೈಟಿಂಗ್ ಆ್ಯಸ್ ಎನಿ 2. ಔಟ್ ಆಫ್ 3 ಯು ಆರ್ ರೈಟಿಂಗ್ ಎನಿ 2. ಓಕೆ. ಚಾಯ್ಸಸ್ ಈಸ್ ಫ್ರಮ್ 2 marks ಕ್ವಶನ್, ನಾಟ್ 1 mark. ಓಕೆ. ಸೆಕ್ಷನ್ ಸಿ ಈಸ್ ಅ 5 marks ಕ್ವಶನ್. Mention 5 functions of statistics. 2, but here it is given as a 4 questions. 2 theory, 2 as a practical question. ಓಕೆ. ನಿಮಗೆ 2 ಥಿಯರಿ ಕೊಟ್ಬಿಟ್ಟಿದ್ದಾರೆ ಅವರು, 2 ಪ್ರಾಕ್ಟಿಕಲ್ ಕೊಟ್ಟಿದ್ದಾರೆ. ಫಸ್ಟ್ 2 ಚಾಪ್ಟರಿಂದ, ಇದು ಫಸ್ಟ್ 1 ಚಾಪ್ಟರ್, ಇದು ಫಂಕ್ಷನ್ನು. ಸೆಕೆಂಡ್ ಚಾಪ್ಟರ್ ಈಸ್ ದಿಸ್ 5 ಗೈಡ್ಲೈನ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಕ್ವಶನ್ನೇರ್. ಥರ್ಡ್ ಚಾಪ್ಟರಲ್ಲಿ ಕ್ಲಾಸಿಫಿಕೇಷನ್ ಟ್ಯಾಬ್ಯುಲೇಷನಲ್ಲಿ ಟೇಬಲ್ ಒಂದು ಬಂದುಬಿಟ್ಟಿದೆ ನಿಮಗಿಲ್ಲಿ. ಮತ್ತು ಇಲ್ಲಿ ಪೈ ಡೈಗ್ರಾಮ್, ಇದು 4 ಕೂಡ ನೀವಲ್ಲಿ ಮಾಡ್ಕೊಳ್ತೀರಿ. ಓಕೆ. 4 ಅಲ್ಲಿ ಮಾಡ್ಕೊಂಡ್ಬಿಟ್ಟು 4ರಲ್ಲಿ 2 ಯಾವುದಾದ್ರೂ ಪ್ರಾಕ್ಟಿಕಲ್ ಆದರೂ ಅಟೆಂಪ್ಟ್ ಮಾಡಿ, ಇಲ್ಲ ಥಿಯರಿ ಆದರೂ, ಇಲ್ಲ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಮಾಡ್ತೀನಂದ್ರು ಓಕೆ. ಈಗ ಇಲ್ಲಿ ನನಗೆ ಇದು 3 ಕ್ವಶನ್ನು ಬರುತ್ತೆ ಅಂತಂದಾಗ ನೀವು ಎಕ್ಸ್ಟ್ರಾ ಕ್ವಶನ್ ಬರೆದ್ರೂ ಕೂಡ ಅಲ್ಲಿ ಯಾವುದು ಕರೆಕ್ಟಾಗಿ ಮಾರ್ಕ್ಸ್ ಬರುತ್ತಲ್ಲ. ಈಗ ನೋಡಿ, ಇದು ಪೈ ಡೈಗ್ರಾಮ್ಗೆ 5 marks ಬಂತು ಅಂದ್ಕೊಳ್ಳೋಣ. ಇಲ್ಲೊಂದು ಏನೋ ನೀವು ಮಿಸ್ ಮಾಡಿದ್ದೀರಾ, 4 ಬಂತು ಅಂದ್ಕೊತೀನಿ. ಗೈಡ್ಲೈನ್ಸ್ ಫಾರ್ ಅ ಕ್ವಶನ್ ಏರ್ ಈಸ್ ಈಸಿ, ದ್ಯಾಟ್ ಈಸ್ ಅ 5.
ನೀವು 3 ಕ್ವಶನ್ಸ್ ಬರೆದಿದ್ರೆ ನಾವು ಕನ್ಸಿಡರ್ ಮಾಡೋದು ಇದನ್ನು ಮತ್ತು ಇದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಎಕ್ಸ್ಟ್ರಾ. ಓಕೆ, ನೋಡಿ ನಿಮಗೆ ಎಷ್ಟು ಈಸಿ ಆಗಿದೆ. ಒಂದನ್ನು ಯಾವ್ದು ಕಡಿಮೆ ಮಾರ್ಕ್ಸ್ ಬಂದಿರುತ್ತಲ್ಲ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಆಗುತ್ತೆ. ಅದು 4 ಅಲ್ಲಿ 2 ಬರೀತೀರಾ ನೀವು. ಓಕೆ, ನೆಕ್ಸ್ಟ್ ಒನ್ ಮೋರ್ ಸೆಕ್ಷನ್ ಡಿ, ದಟ್ ಈಸ್ ಅ ಪ್ರಾಕ್ಟಿಕಲ್ ಓನ್ಲಿ, ನೋ ಥಿಯರಿ ಕ್ವಶನ್ಸ್ ದೇ. ಸೆಕ್ಷನ್ ಡಿಯಲ್ಲಿ ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್. ಎನಿ ಒನ್ ಯು ಆರ್ ರೈಟಿಂಗ್, ಐದರ್ ಇಟ್ ಈಸ್ ಯಾವುದಾದ್ರೂ ಒಂದು ಇರ್ಬೋದಲ್ಲಿ. ನಿಮ್ಮದು ಪೋರ್ಷನ್ ನಿಮ್ಮ ಕಾಲೇಜಲ್ಲಿ ಯಾವ ಪೋರ್ಷನ್ ಹೇಳಿದಾರಲ್ಲ ಆ ಪೋರ್ಷನ್ ಪ್ರಕಾರ ಅಲ್ಲಿ 2 ಇರುತ್ತೆ. ಬಟ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ 1 into 5. ಇದರಲ್ಲಿ ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ತೀರಾ. ಒಂದರಲ್ಲಿ ನೀವು ಟ್ಯಾಲಿ ಬಾರು, ಒಂದರಲ್ಲಿ ಟ್ಯಾಬ್ಯುಲೇಷನ್ ಅಂತೂ ಕಂಪಲ್ಸರಿ, ಮತ್ತು ನಿಮ್ಮ ಗ್ರಾಫು ಕೂಡ ಅಲ್ಲಿ ಗ್ರಾಫ್ ಡೈಗ್ರಾಮು ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ ಹೀಗೆ ಬಂದರೆ ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್, ಹಿಸ್ಟೋಗ್ರಾಮ್ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಮೋಡ್. ಇದನ್ನು ಕರೆಕ್ಟಾಗಿ ಒಂದು ಯಾವುದಾದ್ರೂ ಮಾಡ್ಕೊಳ್ಬೇಕು ನೀವು. ಇದನ್ನಾರು ಮಾಡ್ಕೊಳ್ಳಿ ಅಥವಾ ಇದನ್ನಾದರೂ ಮಾಡ್ಕೊಳ್ಳಿ. ಕೆಳಗಡೆ ಫೈಂಡ್ ಮೀನ್ ಮೀಡಿಯನ್ ಮೋಡ್ ಅಂತ ಇದೆ, ಮೋಡ್ ಫಾರ್ ದ ಫಾಲೋಯಿಂಗ್ ಡೇಟಾ. ಓಕೆ, 2ರಲ್ಲಿ 1 ಮಾಡ್ತೀರಾ ಅಂದರೆ ಇಲ್ಲಿ ನಾನು ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಕ್ವಶನಲ್ಲಿ ಏನಾಗ್ಬಿಡ್ತು, 1 into 3, ದಟ್ಸ್ 3 + 3 6, 9, 6 + 3 9, 9 + 2, 9 + 2 11, 11 + 4 15. ಈಗ 15 ಮಾರ್ಕ್ಸ್, 1 ಮಾರ್ಕಿಂದ ನಿಮಗೆ ಅಲ್ಲಿ 15 ಮಾರ್ಕ್ಸ್ ಕಂಪಲ್ಸರಿ ಆಗಿಬಿಡ್ತು. 15 2 ಮಾರ್ಕ್ಸು 2 ಬರೀತಾ ಇದ್ದೀರಾ ನೀವು. 2 ಮಾರ್ಕ್ಸು ಅಲ್ಲಿ 4. ಓಕೆ, 5 ಮಾರ್ಕ್ಸು ಇಲ್ಲಿ 2 ಬರೀತಾ ಇದ್ದೀರಾ, 10. 5 ಮಾರ್ಕ್ಸು 1 ಕ್ವಶನ್ನು. 10 ಮಾರ್ಕ್ಸಿಂದು 1 ಕ್ವಶನ್ ಬರೀತಾ ಇದ್ದೀರಾ, 10. ಟೂ ಮಾರ್ಕ್ಸಿಂದ ಹಿಡಿದ್ಬಿಟ್ಟು 15 ಆಗುತ್ತೆ. ಇದು 15 + 5 ದಟ್ ಈಸ್ ಅ 20, 28 + 20 ದಟ್ ಈಸ್ ಅ 40 ಮಾರ್ಕ್ಸ್ ಟೋಟಲ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದರಲ್ಲಿ ಯಾವುದಾದ್ರೂ ನಿಮ್ಮ ಪೋರ್ಷನ್ ಯಾವುದಿದೆ ಅಥವಾ ನಿಮ್ಗೆ ಯಾವ್ದು ಬಂದಿಲ್ಲ ಅಂತಂದು ನನಗೆ ಕಮೆಂಟ್ ಹಾಕಿದರೆ ನಾನು ಅದು ನಿಮಗೆ ಮಾಡಿ ತೋರಿಸ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ.